ಅಂಬಾನಿ. ಈ ಹೆಸರಲ್ಲೇ ಒಂದು ರಿಚ್ನೆಸ್ ಇದೆ. ದೇಶದ ಅತ್ಯಂತ ರಿಚೆಸ್ಟ್ ಕುಟುಂಬಗಳಲ್ಲಿ ಅಂಬಾನಿ ಫ್ಯಾಮಿಲಿ ಕೂಡ ಒಂದು. ದೇಶ ಮಾತ್ರವಲ್ಲ, ಜಗತ್ತಿನ ಅತ್ಯಂತ ಶ್ರೀಮಂತ ಕುಟುಂಬಗಳಲ್ಲಿ ಭಾರತದ ಮುಖೇಶ್ ಅಂಬಾನಿ ಕುಟುಂಬ ಕೂಡ ಒಂದು. ಇಡೀ ಜಗತ್ತೇ ಅವರನ್ನ ಸದಾ ನೋಡುತ್ತಿರುತ್ತೆ. ಅತ್ಯಂತ ಸಂಪದ್ಭರಿತವಾದ ಕುಟುಂಬ ಅಂದಮೇಲೆ ಅವರ ಜೀವನ ಶೈಲಿ, ಅವರ ಆಚರಣೆ, ಅವರು ತೊಡುವ ಬಟ್ಟೆ, ಬಳಸುವ ವಾಹನ, ಹೀಗೆ ಪ್ರತಿನಿತ್ಯ ಹೇಗೆ ಲೈಫ್ ಲೀಡ್ ಮಾಡ್ತಾರೆ ಎಂದು ಪ್ರತಿಯೊಂದು ವಿಚಾರಗಳ ಬಗ್ಗೆಯೂ ಕೋಟ್ಯಾಂತರ ಜನರಲ್ಲಿ ಭಾರಿ ಕ್ಯೂರಿಯಾಸಿಟಿ ಇರುತ್ತೆ. ಶ್ರೀಮಂತ ಕುಟುಂಬ ಅಂದ ಮೇಲೆ ಅವರ ಜೀವನ ಶೈಲಿಯೂ ಅಷ್ಟೇ ಅದ್ಧೂರಿಯಾಗಿರುತ್ತೆ ಎನ್ನುವುದು ಜನಸಾಮಾನ್ಯರಿಗೂ ಗೊತ್ತಿರುವ ವಿಚಾರ. ಆದರೂ ಅದೆಂಥದ್ದೋ ಕುತೂಹಲ. ಅವ್ರು ಹೇಗಿರ್ತಾರೆ, ಹೇಗ್ ಬದುಕ್ತಾರೆ ಎನ್ನುವಂಥದ್ದು ಜನಸಾಮಾನ್ಯರು ತಿಳಿದಿರುವ ಮಟ್ಟಕ್ಕಿಂತಲೂ ಅವರು ಅದ್ಧೂರಿಯಾಗಿ ಅದ್ಭುತವಾಗಿ ಬದುಕು ಸಾಗಿಸುತ್ತಿದ್ದಾರೆ. ಕೂತಲ್ಲಿ ನಿಂತಲ್ಲಿ ಆಳು ಕಾಳುಗಳು ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ಷಣಾರ್ಧದಲ್ಲಿ ಕಣ್ಣ ಮುಂದೆ ಇರುತ್ತೆ. ಇದನ್ನು ಪಡ್ಕೊಂಡ್ಬರಲು, ಇದನ್ನು ಅನುಭವಿಸಲು ಖಂಡಿತ ಪುಣ್ಯ ಮಾಡಿರಬೇಕು ಅಂತ ಅದೃಷ್ಟವನ್ನು ಅಂಬಾನಿ ಕುಟುಂಬ ಮಾಡಿದೆ ಬಿಡಿ. ಈ ಕುಟುಂಬದ ಬಗ್ಗೆ ಮತ್ತೊಂದು ವಿಶೇಷತೆ ಹೇಳ್ತೀನಿ ಕೇಳಿ. ಈ ವಿಷಯ ಕೇಳಿದ್ರೆ ನಿಜಕ್ಕೂ ನೀವು ಅಚ್ಚರಿ ಪಡ್ತೀರಿ. ಹೀಗೂ ಕೂಡ ಒಬ್ಬ ಮನುಷ್ಯ ಬದುಕ್ತಾನ, ಒಂದು ಕುಟುಂಬ ಇರತ್ತಾ ಅಂತ ನಿಜಕ್ಕೂ ಮೂಗ್ ಮೇಲೆ ಬೆರಳಿಡ್ತೀರಾ. ಮುಖೇಶ್ ಅಂಬಾನಿ ಹಾಗೂ ಅವರ ಪತ್ನಿ ನೀತಾ ಅಂಬಾನಿ ಅವರ ಬಳಿಯೊಂದು ಅತ್ಯಂತ ದುಬಾರಿ ಮತ್ತು ಐಷಾರಾಮಿ ಖಾಸಗಿ ಜೆಟ್ ಇದೆ. ಅದು ಅಂತಿಂತ ಜೆಟ್ ಅಲ್ಲ, ವಿಶ್ವದಲ್ಲಿಯೇ ಅತ್ಯಂತ ಐಷಾರಾಮಿ ಜೆಟ್ ಆಗಿದೆ. ಹಾಗಾದ್ರೆ ಅಂಥದ್ದೇನಿದೆ ಅದರಲ್ಲಿ ಅಂತೀರಾ? ಅಷ್ಟು ಸೌಲಭ್ಯಗಳು ಆ ಜೆಟ್ ಹೊಂದಿದೆ. ಗಾಳಿಯಲ್ಲಿ ಹಾರುವಾಗಲೂ ಸ್ವಂತ ಅದ್ಧೂರಿ ಮನೆಯಲ್ಲೇ ಇದ್ದ ಹಾಗೆ ಇರಬೇಕು ಎನ್ನುವ ಕಾರಣಕ್ಕೆ ಐಷಾರಾಮಿ ಜೆಟ್ ಅನ್ನ ರೆಡಿ ಮಾಡಿಸಿದ್ದಾರೆ ಅಂಬಾನಿ ಕುಟುಂಬ. ಅವರ ಬಳಿ ಕೇವಲ ಒಂದು ಜೆಟ್ ಅಲ್ಲ, ಪತಿ ಮುಖೇಶ್ ಅಂಬಾನಿಯವರಿಗೆ ಒಂದು ಜೆಟ್ ಇದ್ದರೆ ಪತ್ನಿ ನೀತಾ ಅಂಬಾನಿಗೂ ಅಷ್ಟೇ ಅದ್ಧೂರಿಯಾದಂತಹ ಪ್ರತ್ಯೇಕವಾದ ಜೆಟ್ ಇದೆ. ಮುಖೇಶ್ ಅಂಬಾನಿ ಬಳಿ ಇರುವ ಕಸ್ಟಮೈಸ್ ಮಾಡಿದ ಬೋಯಿಂಗ್ 737 ಇದೆ. ಇದನ್ನ ಖಾಸಗಿ ಜೆಟ್ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ತಗುಲಿದ ವೆಚ್ಚ ಕೇಳಿದ್ರೆ ನಿಜಕ್ಕೂ ಹೌಹಾರ್ತೀರಾ. ಈ ಜೆಟ್ಗೆ ಬರೋಬ್ಬರಿ $150 ಮಿಲಿಯನ್ ಖರ್ಚು ಮಾಡಿದ್ದಾರೆ. ಅಂದರೆ 1261 ಕೋಟಿ ರೂಪಾಯಿಗಳು. ಇನ್ನು ನೀತಾ ಅಂಬಾನಿ ಬಳಿ ಇರುವ ಖಾಸಗಿ ಜೆಟ್ ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ. ಇದರಲ್ಲಿ 10 ರಿಂದ 12 ಜನ ಆರಾಮಾಗಿ ಪ್ರಯಾಣ ಮಾಡಬಹುದು. ಗಾಳಿಯಲ್ಲಿ ಹಾರುವಾಗಲೂ ಯಾವುದೇ 5 ಸ್ಟಾರ್ ಹೋಟೆಲ್ಗೂ ಕಮ್ಮಿ ಇಲ್ಲದ ಹಾಗೆ ಕಸ್ಟಮೈಸ್ ಮಾಡಿಸಲಾಗಿದೆ. ಐಷಾರಾಮಿ ಅಡುಗೆ ಕೋಣೆ, ಸೇವಕಿಯರು, ವಿಶ್ರಾಂತಿ ಕೊಠಡಿ, ಗೇಮಿಂಗ್, ಸಂಪೂರ್ಣ ಮನರಂಜನೆ, ಸ್ಕೈ ಬಾರ್, ಜಕೂಜಿ ಹೊಂದಿರುವ ಸ್ನಾನಗೃಹ, ಐಷಾರಾಮಿ ಮಲಗುವ ಕೋಣೆ, ಆನ್ ಬೋರ್ಡ್ ವೈರ್ಲೆಸ್ ಸಂವಹನ ವ್ಯವಸ್ಥೆ ಸೇರಿದಂತೆ ಸಿಕ್ಕಾಪಟ್ಟೆ ಲಕ್ಸುರಿಯಾಗಿದೆ ಈ ಜೆಟ್. ಇನ್ನು ಇದರ ಇಂಟೀರಿಯರ್ ಬಗ್ಗೆ ಹೇಳುವುದಾದರೆ ಯುರೋಪಿಯನ್ ವಿನ್ಯಾಸಕರ ವಿಶೇಷ ತಂಡವು ವಿನ್ಯಾಸಗೊಳಿಸಿದೆ. ಇದರ ಗೋಡೆಗಳಲ್ಲಿ ವಿಶೇಷವಾದ ರೇಷ್ಮೆ ವಾಲ್ಪೇಪರ್, ಕರಕುಶಲ ಚರ್ಮದ ಹಾಸನಗಳು, ಸ್ಫಟಿಕದ ಬೆಳಕು. ಇದರಲ್ಲಿ ಯಾವುದೇ ಶಬ್ದವಿಲ್ಲ. ಪ್ರಯಾಣದ ಸಮಯದಲ್ಲಿ ಜೆಟ್ ಆಕಾಶದಲ್ಲಿ ಹಾರುತ್ತಿದೆ ಎನ್ನುವುದೇ ತಿಳಿಯುವುದಿಲ್ಲ. ಅಷ್ಟರ ಮಟ್ಟಿಗೆ ಲಕ್ಸುರಿಯಾಗಿದೆ ಈ ಜೆಟ್. ಇನ್ನು ನೀತಾ ಅಂಬಾನಿ ಅವರ ಬಳಿಯೂ ಅಷ್ಟೇ ಅದ್ಧೂರಿ ಲಕ್ಸುರಿಯಾದ ಜೆಟ್ ಇದೆ. ಅಂಬಾನಿ ಕುಟುಂಬ ನಿರೀಕ್ಷಿಸುವ ಎಲ್ಲ ಐಷಾರಾಮಿಗಳನ್ನು ಕೂಡ ಇದು ಒಳಗೊಂಡಿದೆ. ನೀತಾ ಅಂಬಾನಿ ಜೆಟ್ ನೀತಾ ಅವರ ಹುಟ್ಟುಹಬ್ಬಕ್ಕೆ ಪತಿ ಮುಖೇಶ್ ಅಂಬಾನಿಯವರ ಗಿಫ್ಟ್ ಕೊಟ್ಟಿದ್ದು. ಇದು ಕೂಡ ಮುಖೇಶ್ ಅಂಬಾನಿಯವರ ಜೆಟ್ಗಿಂತ ಯಾವುದೇ ಕಮ್ಮಿ ಇಲ್ಲ. ಇದರ ಬೆಲೆ ಬರೋಬ್ಬರಿ 230 ಕೋಟಿ ರೂಪಾಯಿಗಳಾಗಿದೆ. ಅಂದಹಾಗೆ ಅಂಬಾನಿ ಕುಟುಂಬ ಎಲ್ಲಾ ಸಮಯದಲ್ಲೂ ಈ ಜೆಟ್ ಅನ್ನ ಬಳಸುವುದಿಲ್ಲ. ಗಂಟೆಗಳ ಕಾಲ ವಿದೇಶಕ್ಕೆ ಹಾರುತ್ತದೆ. ಇದನ್ನ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲು, ರಹಸ್ಯ ಸಭೆಗಳಿಗಾಗಿ ಅಥವಾ ಕುಟುಂಬದ ಖಾಸಗಿ ಪ್ರವಾಸಕ್ಕೆ ಬಳಸಲಾಗುತ್ತದೆ. ಯಾರೂ ಊಹಿಸಲು ಸಾಧ್ಯವಾಗದ ಮಟ್ಟಿಗೆ ಅಂಬಾನಿ ಕುಟುಂಬ ಲೈಫ್ ಲೀಡ್ ಮಾಡುತ್ತಿದೆ. ಕೇವಲ ಅದ್ಧೂರಿ ಮನೆ, ಅದ್ಧೂರಿ ಮದುವೆ ಕಾರ್ಯಕ್ರಮಗಳನ್ನ ಮಾಡುವುದು, ಬಾಲಿವುಡ್ ಮಂದಿಯನ್ನ ಕರೆದು ಔತಣಕೂಟ ಮಾಡುವುದು ಅಷ್ಟೇ ಜನರಿಗೆ ಕಾಣುವುದು. ಆದರೆ ಇದೆಲ್ಲ ಅಂಬಾನಿ ಕುಟುಂಬಕ್ಕೆ ಲೆಕ್ಕಕ್ಕೆ ಇಲ್ಲ. ಇದರಿಂದಾಚೆಗೂ ಅಂಬಾನಿ ಫ್ಯಾಮಿಲಿಯ ಜೀವನ ನಿಜಕ್ಕೂ ಅಚ್ಚರಿದಾಯಕವಾಗಿರುವುದಂತೂ ನಿಜ.